ನಿನ್ನೆ ಬಿಡದಿಯಲ್ಲಿ ಒಂದು ಹೈ ಡ್ರಾಮಾವೇ ನಡೆದು ಹೋಗಿದೆ. ಕಾರಣ ಏನು ಅಂತಂದ್ರೆ ನಿನ್ನೆ ರೈತರ ಜಮೀನನ್ನ ಅಳತೆ ಮಾಡಲಿಕ್ಕೆ ಬಂದಿದ್ದಂತಹ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ತರಾಟೆಗೆ ತಗೊಂಡು ಪೊರ್ಕೆ ಸೇವೆಯನ್ನ ಕೊಟ್ಟಿದ್ರು ರೈತರು. ಹಾಗಾಗಿ ತೀವ್ರಗೊಳ್ತಾ ಇದೆ ಈಗ ಬಿಡದಿ ಟೌನ್ಶಿಪ್ ಕದನ. ಇದರಲ್ಲಿ ಸರ್ಕಾರ ಏನ್ ಮಾಡುತ್ತೆ, ರಾಜ್ಯ ಸರ್ಕಾರ ಯಾವ ನಿರ್ಧಾರಕ್ಕೆ ಬರಬಹುದು? ಈ ಹಿಂದೆಯೂ ಕೂಡ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ರು. ಏನ್ ಮಾಡಬಹುದು, ಅತಿ ಹೆಚ್ಚಾಗಿ ಒಂದೆರಡು ಕಲ್ಲು ಹೊಡಿಬಹುದಷ್ಟೇ ಅಂತ ಹೇಳಿ ಸಿಎಂ ಈ ಹಿಂದೆ ಹೇಳಿಕೆ ಕೊಟ್ಟಿದ್ರು. ಅದರಂತೆ ನಿನ್ನೆ ಪೊರ್ಕೆ ಸೇವೆ ಆಗಿತ್ತು. ಬಿಡದಿಯಲ್ಲಿ ಮತ್ತೆ ಸರ್ವೆ ಮಾಡಲಿಕ್ಕೆ ಬಂದಿದ್ದಂತಹ ಅಧಿಕಾರಿಗಳ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ಬಿಡದಿಯ ಬೈರಮಂಗಲದಲ್ಲಿ ಅನ್ನದಾತರ ಸಭೆ ಮಾಡಲಾಗ್ತಾ ಇದೆ. ಒಂದು ಕಡೆ ಸರ್ವೆ, ಮತ್ತೊಂದು ಕಡೆ ರೈತರ ಸಭೆ. ಇಂದು ಕೂಡ ಸರ್ವೆ ಮಾಡಲು ಅಧಿಕಾರಿಗಳ ನಿರ್ಧಾರ ಆಗಿದೆ. ಹಾಗಾಗಿ ಸರ್ವೆ ಹಿನ್ನೆಲೆ ಮತ್ತೊಮ್ಮೆ ಹೋರಾಟಕ್ಕೆ ರೈತರು ಕೂಡ ಸಜ್ಜಾಗಿದ್ದಾರೆ. ಬೈರಮಂಗಲ ಸರ್ಕಲ್ನಲ್ಲೇ ರೈತರು ಸಭೆ ಮಾಡ್ತೀವಿ ಅಂತ ಈಗ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಶಾಂತ ರೀತಿಯಿಂದ ಪ್ರತಿಭಟನೆಗೆ ಅನ್ನದಾತರು ಈಗ ನಿರ್ಧಾರ ಮಾಡಿಕೊಂಡಿದ್ದಾರೆ. ನಿನ್ನೆಯಿಂದ ಆಗಿರುವಂತಹ ಬೆಳವಣಿಗೆಗಳು, ಪೊರಕೆ ಸೇವೆ ಸಿಕ್ಕಿತು. ನಿನ್ನೆ ಸರ್ವೆ ಮಾಡಲಿಕ್ಕೆ ಬಂದಿದ್ದಂತಹ ಅಧಿಕಾರಿಗಳಿಗೆ ರೈತರು, ಅನ್ನದಾತರು ರೊಚ್ಚಿಗೆದ್ದು ಈ ರೀತಿಯಾಗಿ ಹಲ್ಲೆ ಮಾಡಲಿಕ್ಕೆ ಮುಂದಾಗಿದ್ರು. ಅದರ ಜೊತೆಗೆ ಪೊಲೀಸರು ಕೂಡಲೇ ಆ ಒಂದು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಗೊಂಡಿದ್ದಾರೆ. ಎಲ್ಲರಿಗೂ ಕೂಡ ಸಮಾಧಾನ ಮಾಡಿದ್ದಾರೆ. ಹೀಗೆ ಸರ್ವೆ ಮಾಡಲಿಕ್ಕೆ ಬಂದಿದ್ದಂಥ ಅಧಿಕಾರಿಗಳಿಗೆ ಈ ರೀತಿಯಾಗಿ ತರಾಟೆಗೆ ತಗೊಂಡಿದ್ರು. ಒಂದಷ್ಟು ಮಹಿಳೆಯರು ಪೊರಕೆ ಸೇವೆ ಕೂಡ ಕೊಟ್ಟಿದ್ರು. ಹಾಗಾಗಿ ಒಂದು ಕಡೆ ಸರ್ವೆ ಆಗ್ತಾ ಇದೆ, ಮತ್ತೊಂದು ಕಡೆ ಈಗ ರೈತರು ಸಭೆ ಮಾಡಲಿಕ್ಕೆ ಹೊರಟಿದ್ದಾರಂತೆ. ಹಾಗಾಗಿ ಇವತ್ತು ಕೂಡ ಬೈರಮಂಗಲದಲ್ಲಿ ಒಂದು ಸಭೆ ಇದೆ ಇದೇ ವಿಚಾರವಾಗಿ. ರೈತರು ಸಭೆ ಮಾಡಿ ಅದೇನು ನಿರ್ಧಾರ ತಗೊಳ್ತಾರೋ ಏನೋ ಗೊತ್ತಿಲ್ಲ. ಹಾಗಾಗಿ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡೋಣ ಅಂತ ಹೇಳಿ ಅನ್ನದಾತರು ಈಗ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರಂತೆ. ಹಾಗಾಗಿ ಇದೇ ವಿಚಾರವಾಗಿ ಒಂದು ಸಭೆ ಕೂಡ ಇಟ್ಕೊಂಡಿದ್ದಾರೆ. ಇನ್ನು ಯಾವ ಸಭೆ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಹೇಗೆ ರಿಯಾಕ್ಟ್ ಮಾಡುತ್ತೆ, ಅಥವಾ ನಿಜವಾಗ್ಲೂ ಏನಾದರೂ ಸೀರಿಯಸ್ ಆಗಿ ತಗೊಳ್ತಾರಾ, ಯಾವುದೇ ರಿಯಾಕ್ಷನ್ ಕೊಡ್ತಾರಾ ಅನ್ನೋದು ಗೊತ್ತಿಲ್ಲ. ಈಗಾಗಲೇ ಸಿಎಂ ಹೇಳಿದ್ದಾರೆ, ಏನ್ ಮಾಡಿದ್ರು ಅಷ್ಟೇ, ಏನು ಪ್ರತಿಭಟನೆ ಮಾಡಿದ್ರು ಅಷ್ಟೇ, ಒಂದು ಯೋಜನೆ ಅಂತೂ ವಾಪಸ್ ತಗೊಳ್ಳಲ್ಲ ಅಂತ. ಹಾಗಾಗಿ ಈ ಹಿಂದೆಯೂ ಕೂಡ